ಹಾಯ್ ಹೆಲೋ ಗುಡ್ ಈವ್ನಿಂಗ್ ವೀಕ್ಷಕರೇ, ನಾನು ನಿಮ್ಮ ಸುಷ್ಮಾ ವೈಬ್ಸ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದರಿಂದ ನಾನು ನಿಮಗೆ ಫಸ್ಟ್ ಬ್ಲಾಗಲ್ಲಿ ಮುಬಾರಕಿಯಾ ಅನ್ನೋ ಮಾರ್ಕೆಟ್ಗೆ ಕುವೈಟ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ಬರಲಿಕ್ಕೆ ನೀವೆಲ್ಲರೂ ತಯಾರಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಲೆಟ್ಸ್ ಗೋ ಟು ಮುಬಾರಕಿಯಾ ಮಾರ್ಕೆಟ್. ದಾರಿಯಲ್ಲಿ ತುಂಬ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಟೀ ಕುಡಿದು ಸ್ನ್ಯಾಕ್ಸ್ ತಿಂದು ಆರಾಮಾಗಿ ಹೋಗೋಣ ಅಂತ ಅನಿಸ್ತು. ಹಾಗಾಗಿ ಮಂಗಫ್ ಅನ್ನೋ ಕಡೆ ನಾವು ನಮ್ಮ ಗಾಡಿನ ನಿಲ್ಲಿಸಿ ಟೀ ಆರ್ಡರ್ ಮಾಡಿದ್ದೀವಿ. ಟೀ ಹಾಗೂ ಕಟ್ಲೆಟನ್ನು ಆರ್ಡರ್ ಮಾಡಿದ್ದೀವಿ. ಸ್ವಲ್ಪ ತಿಂದು ಆರಾಮಾಗಿ ಈವ್ನಿಂಗ್ ಟೈಮ್ ಪಾಸ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಚಹಾ ಎಲ್ಲ ಕುಡಿದು ಮುಂದೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ನೋಡಿ, ಈಗ ಪಾಸ್ ಆಯ್ತಲ್ವಾ, ಅದು ಕುವೈಟಿದ್ದು ಬಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಲಿಕ್ಕೆ ವಾವ್. ನೋಡಿ, ನನಗೆ ನಿಮಗೆ ತುಂಬಾನೇ ಪ್ಲೇಸಸ್ ತೋರಿಸ್ಲಿಕ್ಕೆ ಆಸೆ ಇತ್ತು ಆನ್ ದ ವೇ ಬರುವಾಗ. ಬಟ್ ನಮ್ಮ ಕಾಲ್ ಮಾಡಿದ್ರು. ಸೊ ಏನಂದ್ರೆ ನಾನು ಡೇ ಫುಲ್ ಬ್ಯುಸಿ ಇದ್ದೆ. ಸೊ ನೈಟ್ ಟೈಮ್ ಅವ್ರು ಕಾಲ್ ಮಾಡಿದಾಗ ನನಗೆ ಮಾತಾಡ್ಲಿಕ್ಕಿತ್ತು. ಹಾಗಾಗಿ ನಿಮಗೆ ಪ್ಲೇಸಸ್ ಎಲ್ಲ ಆನ್ ದ ವೇ ಬರುವಾಗ ತೋರಿಸ್ಲಿಕ್ಕೆ ಮಿಸ್ ಆಯಿತು, ಕ್ಷಮಿಸಿ. ಸೊ ಫೈನಲಿ ನಾವು ಮುಬಾರಕಿಯಾ ಮಾರ್ಕೆಟಿಗೆ ತಲುಪೇ ಬಿಟ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಐ ಲವ್ ಮುಬಾರಕಿಯಾ ಅಂತ ಬರ್ಕೊಂಡಿದ್ದಾರೆ. ಸೊ ನೋಡೋಣ ಒಳಗೆ ಏನೇನಿರುತ್ತೆ ಅಂತ. ಗಾಡಿನ ಪಾರ್ಕಿಂಗ್ ಮಾಡಿಕೊಂಡು ನಾವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾರ್ಕೆಟ್ ಕಡೆ ತುಂಬಾ ರೆಸ್ಟೋರೆಂಟ್ಸ್, ತುಂಬಾ ಫಿಲಿಪಿನೋ, ಇರಾಕಿ, ನೇಪಾಳಿ, ಚೈನೀಸ್, ಕೊರಿಯನ್, ಇಂಡಿಯನ್ ಹಾಗೂ ತುಂಬಾ ಪಾಕಿಸ್ತಾನಿ ಆಗಿರ್ಬೋದು. ರಿಯಲಿ ಒಂದು ಅದ್ಭುತವಾದ ಜಾಗ. ಎಲ್ಲ ದೇಶದ ರೆಸ್ಟೋರೆಂಟ್ಸ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನನ್ನಂತೂ ಫೇವ್ರೆಟ್ ಪ್ಲೇಸ್ ಇದು. ಇದಂತೂ ತುಂಬಾ ನಿಜವಾಗ್ಲೂ ಒಂದು ಅದ್ಭುತವಾದ ಜಾಗ. ಮಕ್ಕಳಿಗೆಲ್ಲ ತುಂಬ ಖುಷಿ ಕೊಡುತ್ತೆ. ಇಲ್ಲಿ ನೋಡಿ ಏನು ಲೈಟಿಂಗ್ಸ್ ಗುರು, ಏನು ಲೈಟಿಂಗ್ಸು, ತುಂಬ ಸೊಗಸಾಗಿದೆ ನೋಡಿ. ಇದಂತೂ ಮುಬಾರಕಿಯಾಕ್ಕೆ ಹೋಗುವ ದಾರಿ. ಎಂಟ್ರೆನ್ಸ್ ನೋಡಿದ್ರೆ ಹೋಗೋಣ ಅಂತ ಅನಿಸ್ತದೆ. ನಾನು ತುಂಬ ಸರ್ತಿ ಮುಬಾರಕಿಯಾ ಮಾರ್ಕೆಟಿಗೆ ಬಂದಿದ್ದೇನೆ, ಆದರೆ ಈ ಪ್ಲೇಸನ್ನೆಲ್ಲ ನಾನು ಎಂಜಾಯ್ ಮಾಡಲೇ ಇಲ್ಲ. ಮೇ ಬಿ ನಾವು ಈ ಕಡೆ ಬಂದಿಲ್ಲ ಹಾಗೆ ನನಗೆ ಅನಿಸಿತು. ನಾವಂದರೆ ನಾರ್ಮಲಿ ಬರೋದು ಪರ್ಫ್ಯೂಮ್ ಬೈ ಮಾಡೋಕ್ಕೆ. ಸೊ ನಾವು ಜಸ್ಟ್ ಬೈ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವತ್ತು ಏನೋ ಸಡನ್ಲಿ ನಾವು ಈ ಕಡೆ ಬರುವಾಗ ನಿಜವಾಗ್ಲೂ ಫೌಂಟೇನ್ಸ್ ಎಲ್ಲ ಇರೋ ಜಾಗನ ನಾವು ನೋಡಿದ್ವಿ. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಪಾಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿ, ಅಂದರೆ ನಾವು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡೋ ಕ್ರೇಜ್ ಇದೆ ನಮಗೆ. ನಿಜವಾಗ್ಲೂ ಸಖತ್ತಾಗಿದೆ ಗುರು. ಸ್ವಲ್ಪ ಹೊತ್ತು ಲೈಟಿಂಗ್ಸ್ ಎಲ್ಲ ಎಂಜಾಯ್ ಮಾಡಿ ಆದ್ಮೇಲೆ ಈಗ ನಾವು ಮಾರ್ಕೆಟ್ ಕಡೆ ತೆರಳ್ತಾ ಇದ್ದೀವಿ. ನೋಡು ಗುರು, ಇದೇ ಮಾರ್ಕೆಟ್ ಎಂಟ್ರಿ ಹೆಂಗಿದೆ ನೋಡಿ. ವಾವ್, ಇಂಥ ಮಾರ್ಕೆಟ್ ನಾನು ಎಲ್ಲೂ ನೋಡಿಲ್ಲ. ಇದೇ ಥರದ ಮಾರ್ಕೆಟ್ ಒಂದು ನಮ್ಮ ದೇಶದಲ್ಲೂ ಇದ್ದಿದ್ರೆ, ಮಂಗಳೂರಲ್ಲೂ ಇದ್ದಿದ್ರೆ ವಾವ್, ನಾನಂತೂ ಅಲ್ಲೇ ಇರ್ತಿದ್ನೋ ಏನೋ. ಸೊ ನಾವು ಪರ್ಫ್ಯೂಮ್ ತಗೊಳ್ಲಿಕ್ಕಂತ ಸ್ಟಾರ್ಟಿಂಗಲ್ಲಿ ಹೋದ್ವಿ. ನಾವು ನಾರ್ಮಲಿ ಹೋಗುವ ಅಂಕಲ್ ಇದ್ರು, ಅವರು ಈ ಸರ್ತಿ ಇರಲಿಲ್ಲ. ಮೇ ಬಿ ಉಪವಾಸ ಅಂತ ಏನೋ ರಜೆಯಲ್ಲಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ನಾವು ಇನ್ನೊಂದು ಕಡೆ ಬಂದ್ವಿ. ಸೊ ಇಲ್ಲಿ ಈ ಅಂಕಲ್ ಫಸ್ಟಿಗೆ ನಮಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾ ಇದ್ದು ಫ್ರೇಗ್ರೆನ್ಸ್ ಎಲ್ಲ ಆಯಿಲ್ ರೂಪದಲ್ಲಿ ಇದ್ದದ್ದು. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ತುಂಬ ಚೆಕ್ ಮಾಡಿದ್ವಿ, ವೆರೈಟಿ ಆಫ್ ಪರ್ಫ್ಯೂಮ್ಸ್ ನಾವು ಚೆಕ್ ಮಾಡಿದ್ವಿ. ಆಮೇಲೆ ಅವರು ನಮಗೆ ತುಂಬಾ ಪರ್ಫ್ಯೂಮ್ಸ್ ಬಗ್ಗೆ ಹೇಳಿದರು.
ಯಾವುದು ಒಳ್ಳೇದು, ಯಾವುದು ಜಾಸ್ತಿ ಮೂವಿಂಗಲ್ಲಿದೆ, ಯಾವುದು ಕಮ್ಮಿ ಮೂವಿಂಗಲ್ಲಿದೆ, ಯಾವುದು ಬೆಸ್ಟ್ ಫಾರ್ ಕುವೆಟೀಸ್. ನಮಗೆ ನಾರ್ಮಲಿ ಕುವೆಟೀಸ್ ಹಾಕೋ ಪರ್ಫ್ಯೂಮ್ ಬೇಕಿತ್ತು, ಯಾಕಂದರೆ ಅದು ಲಾಂಗ್ ಲಾಸ್ಟಿಂಗ್ ಸೂಪರ್ ಆಗಿರುತ್ತೆ. ಸೊ ಫೈನಲಿ ನಾವು ಇಲ್ಲಿ ನನ್ನ ಫೇವ್ರೇಟ್ ಆದ ಒಂದು ಪರ್ಫ್ಯೂಮನ್ನು ನಾನು ಪರ್ಚೇಸ್ ಮಾಡಿದ್ದೆ. ಅದಂತೂ ನನಗೆ ಇಷ್ಟವಾದ ಕಲರ್ನ ಬಾಟಲಲ್ಲಿ ಹಾಕಿ ಅವರು ಕೊಡ್ತಾ ಇದ್ರು. ಸ್ವಲ್ಪ ಅವರಿಗೂ ಬೇಜಾರಾಗುತ್ತೆ ಅಲ್ವಾ, ಅವರ ಶಾಪಿಗೆ ಹೋಗಿ ಅಂತ ತಗೊಳ್ಳಿಲ್ಲ ಅಂದರೆ ಬೇರೆಯವ್ರ ಶಾಪಿಗೆ ಅವರ ಕಣ್ಣೆದುರು ಹೋದರೆ ಎಲ್ಲ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಅವ್ರು ಹೋಗ್ತಾ ಇದ್ರು, ನನ್ನಷ್ಟು ಬೆಸ್ಟ್ ಸೆಲ್ಲಿಂಗ್ ಇಲ್ಲಿ ಯಾರೂ ಇಲ್ಲ ಅಂತ ಹಾಗೂ ಹೇಳ್ತಾ ಇದ್ರು. ಮತ್ತು ನಾವು ತಗೊಂಡ್ವಿ, ಅವರ ಹತ್ರ ಸ್ವಲ್ಪ ಮಾತಾಡಿಕೊಂಡೆಲ್ಲ ಚೆನ್ನಾಗಿತ್ತು. ಅವರೊಟ್ಟಿಗೆ ಮಾತಾಡಿ ನಮ್ಮ ಎಕ್ಸ್ಪೀರಿಯನ್ಸ್. ನಮ್ಮ ಪಯಣ ಮುಂದೆ ಸಾಗಿಸ್ತಿರ್ಬೇಕಾದ್ರೆ ನಮಗೆ ದಾರಿಯಲ್ಲಿ ಹೋಗುವಾಗ ಒಂದು ಲಕ್ಸುರಿ ಪರ್ಫ್ಯೂಮ್ ಶಾಪ್ ಸಿಕ್ಕಿತ್ತು. ಜಸ್ಟ್ ಒಂದು ವಿಸಿಟ್ ಕೊಡೋಣ ಅಂತ ನಾವು ಹೀಗೆ ನೋಡಿಕೊಂಡು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಒಳಗಡೆ ಹೋಗಿದ್ವಿ. ತುಂಬಾ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಜಸ್ಟ್ ಅ ಪರ್ಫ್ಯೂಮ್ ಶಾಪ್ ಬಟ್ ಅಮೇಝಿಂಗ್. ಮತ್ತು ಇದೆಲ್ಲ ಕುವೆಟಿ ಸ್ವೀಟ್ಸ್. ಇದೆಲ್ಲ ನಾನು ನಿಮಗೆ ತೋರಿಸ್ಬೇಕಂತ ಜಸ್ಟ್ ಒಂದು ಸರ್ತಿ ಒಳಗಡೆ ಹೋಗಿ ಎಲ್ಲ ಸ್ವೀಟ್ಸ್, ಎಲ್ಲ ಟೈಪಿದ್ದು ಸ್ವೀಟ್ಸ್ ಇದ್ದು ಒಂದು ವಿಡಿಯೋ ಮಾಡಿ ನಾನು ಬಂದದಷ್ಟೇ. ನಾನೇನು ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ನಾನು ಸ್ವಲ್ಪ ಶುಗರನ್ನು ತಿನ್ನೋದು ಕಮ್ಮಿ ಮಾಡಿದ್ದೇನೆ. ಹಾಗಾಗಿ ನಾನು ನಿಮಗೋಸ್ಕರ ಜಸ್ಟ್ ವಿಸಿಟ್ ಮಾಡಿದೆ. ನೆಕ್ಸ್ಟ್ ನಾವು ಮುಂದೆ ಹೋಗೋ ದಾರಿಯಲ್ಲಿ ನಮಗೂ ಇನ್ನೊಂದು ಪರ್ಫ್ಯೂಮ್ ಶಾಪ್ ಸಿಕ್ಕಿತು. ಸ್ವಲ್ಪ ಎಲ್ಲ ಟ್ರೈ ಮಾಡಿ ಆದಮೇಲೆ ನಾವು ಇವರ ಹತ್ರ ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು ನಾವು ತುಂಬ ಅವ್ರ ಹತ್ರ ಮಾತಾಡಿದ್ದೆ. ಅಂದರೆ ನಮ್ಮ ಊರು ಯಾವುದು ಅಂತ ಗೆಸ್ ಮಾಡಿದರೆ ನಾವು ಇನ್ನೊಂದು ಪರ್ಫ್ಯೂಮ್ ತಗೊಳ್ತೀವಿ. ಆದರೆ ಅವರು ರಾಂಗ್ ಗೆಸ್ ಮಾಡಿದ್ರು. ಅವ್ರು ಗೋವನ್ ಅಂತ ನಮಗೆ ಹೇಳ್ತಾ ಇದ್ರು. ಬಟ್ ನಾವು ಗೋವನ್ ಅಲ್ಲ, ನಾವು ಮ್ಯಾಂಗ್ಳೂರಿಯನ್ ಅಂತ ಹೇಳಿ ತುಂಬಾ ತರಲೆ ಮಾತಾಡಿಬಿಟ್ಟು ಆಮೇಲೆ ನಾವು ಆಲ್ಮೋಸ್ಟ್ ನಾವು 8 ಪರ್ಫ್ಯೂಮ್ಸನ್ನು ಇಲ್ಲಿ ತಗೊಂಡ್ವಿ. ತಾತನಿಗೂ ತುಂಬ ಖುಷಿ ಆಯಿತು. मुबारक शॉप नंबर 11 ओके नेक्स्ट टाइम we will visit. ಆ ಶಾಪ್ ಕೀಪರ್ ಅದು ತುಂಬಾ ಮಾತಾಡ್ಬಿಟ್ಟು ನೆಕ್ಸ್ಟ್ ನಾವು ನಮ್ಮ ಪಯಣನ ಮುಂದುವರಿಸಿದ್ವಿ. ನಾವೊಂದು ಸಖತ್ತಾಗಿ ತುಂಬ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ನೋಡಬೇಕಾದ್ರೆ ನಮಗೆ ಸ್ವಲ್ಪ ಊರಿಗೆ ಬಂದ ಫೀಲಿಂಗ್ ಆಗ್ತಾ ಇತ್ತು. ತುಂಬ ನಮ್ಮದು ಹಳೆಯ ಕಾಲದ ವಸ್ತುಗಳು ಎಲ್ಲ ನಾವು ಮಂಗಳೂರಲ್ಲಿ ಎಲ್ಲಾದರೂ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆದರೆ ಇಲ್ಲಿ ಕೆಲವು ಮಾರ್ಕೆಟಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುತ್ತೆ. ಇಲ್ಲ ಅಂದರೆ ನಾವು ಮಾಲಿಗೆ ಹೋದರೆ ಇದೆಲ್ಲ ಸಿಗೋದಿಲ್ಲ. ಸೊ ಒಂದಿನ ಮಾರ್ಕೆಟ್ಗೆ ಹೋಗಬೇಕು, ತಿಂಗಳಲ್ಲಿ 1-2 ಸರ್ತಿ ಮಾರ್ಕೆಟಿಗೆ ಹೋಗಲೇಬೇಕು. ಹಾಗೆ ಹೋಗ್ತಾ ಇರಬೇಕಾದ್ರೆ ಫಿಶ್ ಮಾರ್ಕೆಟು ನಮಗೆ ಸಿಕ್ಕಿತು. ನಾನು ನಿಮಗೆ ಕುವೆಟಿದ್ದು ಯಾವ ಥರ ಫಿಶ್ ಎಲ್ಲ ಸಿಗುತ್ತೆ ಅದನ್ನು ನಿಮಗೆ ತೋರಿಸ್ಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಒಂದ್ಸರ್ತಿ ಹೋದ್ವಿ. ನಾವೇನು ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ ಈವ್ನಿಂಗ್ ಟೈಮ್ ಅಷ್ಟು ಫ್ರೆಶ್ ಆಗಿರೋದಿಲ್ಲ ಮೀನು. ಹಾಗಾಗಿ ನನಗಂತೂ ಫ್ರೆಶ್ ಇಲ್ಲದಿದ್ರೆ ಅಷ್ಟು ಇಷ್ಟ ಆಗಲ್ಲ. ತಗೊಳ್ಳಿಲ್ಲ ನಾವು. ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿರುತ್ತೆ ಅಂತ. ಆದರೆ ನಾವು ನಾರ್ಮಲ್ ಹೋಗುವ ಮಾರ್ಕೆಟಲ್ಲಿ ನಮ್ಮ ಮನೆ ಹತ್ರ ಅಲ್ಲಿ ಒಳ್ಳೆ ಫ್ರೆಶ್ ಇರ್ತದೆ, ಅದು ತುಂಬ ದೊಡ್ಡದಿರ್ತದೆ ಮೀನು. ಇದು ಸಾಕುವ ಮೀನು. ಅವರು ಎಷ್ಟು ದೊಡ್ಡದಿದೆ ನೋಡಿ. ಇಲ್ಲಿ ನನಗೆ ಅಷ್ಟು ಫ್ರೆಶ್ ಅಂತ ಕಾಣಿಸ್ಲಿಲ್ಲ, ಹಾಗಾಗಿ ನನಗೆ ತಗೊಳ್ಳಿಕ್ಕೂ ಅಷ್ಟು ಮನಸ್ಸು ಬರಲಿಲ್ಲ. ಜಸ್ಟ್ ನಿಮಗೆ ಒಂದು ತೋರಿಸುವ ಅಂತ ಅಷ್ಟೇ ನಾನು ಈ ಕಡೆ ಬಂದೆ. ಹಾಗೆ ಮುಂದುವರಿತಿರುವಾಗ ಸ್ವಲ್ಪ ಪಿಕ್ಕಲ್ ನೋಡಿ, ಅವರದ್ದು ಪಿಕ್ಕಲ್ ಅದು. ಆಮೇಲೆ ಹೀಗೆ ತುಂಬ ಶಾಪ್ಸ್ ಎಲ್ಲ ಇದ್ವಿ. ನಿಮ್ಗೊಂದ್ಸರ್ತಿ ತೋರಿಸುವ ಅಂತ ನನಗೊಂದು ಆಸೆ. ನೋಡಿ ಕುವೆಟ್ ಮಾರ್ಕೆಟ್ ಹೇಗಿರುತ್ತೆ ಅಂತ ನೀವು ನೋಡ್ಬೇಕಲ್ವಾ. ಹಾಗಾಗಿ ನಾನು ಈ ಒಂದು ವ್ಲಾಗನ್ನು ಮಾಡಿದ್ದು.
ನೋಡಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲರೂ ನಾರ್ಮಲ್ ಇಂಡಿಯನ್ದೇ ಇರುತ್ತೆ. ಬಟ್ ಏನಂದ್ರೆ ಈಗ ನಾವು ಬಾಳೆಹಣ್ಣು ತಗೊಳ್ಳಿಕ್ಕೆ ಹೋದ್ರೆ ಬಾಳೆಹಣ್ಣಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಇಂಡಿಯನ್ ಆಗಿರ್ಬೋದು ಅಥವಾ ಬೇರೆ ಕಂಟ್ರಿದಾಗಿರ್ಬೋದು. ಆನಿಯನ್ನಲ್ಲೂ ಅಷ್ಟೇ ಇಂಡಿಯನ್, ಚೈನಾ ಹಾಗೆ ತುಂಬಾ ಕಂಟ್ರೀಸ್ ಇದ್ದು ಇಲ್ಲಿ ಎಕ್ಸ್ಪೋರ್ಟ್ ಆಗಿ ಬರುತ್ತೆ. ಸೊ ಇದೆಲ್ಲ ಇಲ್ಲಿದ್ದು ಫ್ರೂಟ್ಸ್ ವೆಜಿಟೇಬಲ್ಸ್, ಆಮೇಲೆ ಕ್ಲೋತಿಂಗ್ ಮಾರ್ಕೆಟ್ ಎಲ್ಲ ಇದೆ ಇಲ್ಲಿ. ಸ್ಟ್ರಾಬೆರೀಸ್ ನೋಡಿ, ಡೇಟ್ಸ್ ನೋಡುವಾಗ ತುಂಬಾ ಆಸೆ ಆಯ್ತು. ಇಲ್ಲಿ ಒಬ್ರು ತಾತ ಇದ್ರು, ತಾತನ ಹತ್ರ ಮಾತಾಡಿ ಅವ್ರು ಸ್ವಲ್ಪ ಕಾಮಿಡಿ ಆಗಿದ್ರು. ಹಾಗಾಗಿ ನಾವು ತುಂಬಾ ಫಸ್ಟಿಗೆ ನಾವೆಲ್ಲ ಟೇಸ್ಟ್ ಮಾಡಿದ್ವಿ, ಆಮೇಲೆ ನಾವು ಪರ್ಚೇಸ್ ಮಾಡಿದ್ವಿ. ಇಲ್ಲಿಂದ ನಾವು ಕೇವಲ ಜಾಸ್ತಿ ಪರ್ಚೇಸ್ ಮಾಡಿರ್ಲಿಲ್ಲ. ಆಮೇಲೆ ಮುಂದೊಂದು ಶಾಪಿಗೆ ಹೋದ್ವಿ, ಅಲ್ಲಿ ಸ್ಪೈಸಸ್ ಎಲ್ಲ ಇತ್ತು. ಅಲ್ಲಿ ನನಗೆ ಬಾದಾಮ್ ಬೇಕಿತ್ತು. ಆಕ್ಚುಲಿ ನಾನು ಬಾದಾಮ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋದದ್ದು. ಬಾದಾಮ್ ಜೊತೆಗೆ ಮತ್ತೆ ಪಿಸ್ತಾ, ಆಮೇಲೆ ಸೀಡ್ಸ್ ಇತ್ತು, ಆಮೇಲೆ ನಾವು ರೋಸ್ಟೆಡ್ ಕ್ಯಾಶ್ಯೂ ನಟ್ ತುಂಬಾ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅವರಿಗೂ ತುಂಬಾ ಖುಷಿ ಆಯ್ತು, ಆದ್ರೆ ಅವರು ಸ್ವಲ್ಪ ಡಿಸ್ಕೌಂಟ್ ಕೊಡ್ಲಿಲ್ಲ, ಅದೇ ಬೇಜಾರಾಯ್ತು. ಇದಂತೂ ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿ ತುಂಬ ಬ್ಯಾಗ್ಸ್ ಆಗಿರಲಿ, ಕ್ಲೋತಿಂಗ್ಸ್ ಆಗಿರಲಿ, ಮಕ್ಕಳಿಗೆ ಬೇಕಾದದ್ದು, ಲೇಡೀಸಿಗೆ ಬೇಕಾದದ್ದು ತುಂಬ ಥಿಂಗ್ಸ್ ಇತ್ತು, ಆ ಫ್ಯಾನ್ಸಿ ಐಟಮ್ ಎಲ್ಲ. ಇದಂತೂ ನನಗೆ ಏನಂದರೆ ಹತ್ತೂರು ಜಾತ್ರೆ ನೆನಪು ನನಗೆ ಮರುಕಳಿಸಿತು. ಈ ಡ್ರೆಸ್ ಅಂತೂ ನನಗೆ ಫೇವ್ರೆಟ್, ನನಗೆ ತುಂಬ ಲೈಕ್ ಆಯಿತು. ಬಟ್ ಬೈ ಮಾಡಲಿಕ್ಕೆ ನನಗೆ ಮನಸ್ಸಿಗೆ ಇಷ್ಟ ಆದರೂ ಆತ್ಮಕ್ಕೆ ಇಷ್ಟ ಆಗಲಿಲ್ಲ ಅಂತ ಅನಿಸಿತು. ಇದೆಲ್ಲ ನಮ್ದು ಕುವೈಟ್ ಕಿಂಗ್ಸ್, ಇಷ್ಟರ ತನಕ ಕುವೈಟ್ನ ಆಳ್ವಿಕೆ ನಡೆಸಿದಂಥವರು. ನೋಡಿ, ಇವಾಗ ನಾನು ನಿಮ್ಗೆ ತೋರಿಸ್ತಿರೋದು ಕುವೈಟ್ ಗೋಲ್ಡ್. ಇದೆಲ್ಲ ಕುವೈಟ್ ಗೋಲ್ಡ್. ನಮ್ಮ ಊರ್ನಾಗೆ ಜೋಯಲುಕಾಸ್ ಎಲ್ಲ ಅಲ್ಲ. ಇಲ್ಲಿ ಜೋಯಲುಕಾಸ್ ಎಲ್ಲ ಇದೆ, ಆದ್ರೂ ಇವರದೇ ಒಂದು ಶಾಪ್ಸ್ ಇದೆ, ಕುವೈಟಿ ಗೋಲ್ಡ್ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಹೋಗುವಾಗ ತುಂಬಾ ಫುಡ್ ಶಾಪ್ಸ್ ಎಲ್ಲ ನಾವು ನೋಡಿದ್ವಿ. ನೋಡಿ, ಈ ತರ ಎಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಇರುತ್ತೆ ನಮ್ಗೆ ಇಲ್ಲಿ ರೆಸ್ಟೋರೆಂಟ್ಸ್ ಅಲ್ಲಿ. ನೋಡಿ ಯಾವ ತರ ಈ ಜನಗಳು ಕೂತ್ಕೊಂಡು ಇಲ್ಲಿ ತಿಂತಾರೆ ಅಂತ. ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಒಂದು ರೆಸ್ಟೋರೆಂಟ್ ಅವ್ರು ನಮ್ಮನ್ನ ನಿಲ್ಲಿಸಿ ಇಲ್ಲಿ ತಗೊಳ್ಳಿ ಅಂತ ತುಂಬಾ ನಮ್ಮ ಹಿಂದೆ ಬಿದ್ರು. ಆದ್ರೆ ನಮ್ಗೆ ಅಲ್ಲಿ ತಿನ್ಲಿಕ್ಕೆ ಅಷ್ಟು ಮನಸ್ಸಿರ್ಲಿಲ್ಲ, ಹಾಗೂ ಇನ್ನೊಬ್ಳ ಫ್ರೆಂಡ್ ಅನ್ನು ನಮ್ಗೆ ಪಿಕ್ ಮಾಡ್ಲಿಕ್ಕಿತ್ತು. ಹಾಗೆ ನಾವು ನಿರಾಕರಿಸಿ ನಮ್ಮ ಪಯಣವನ್ನ ಮುಂದುವರಿಸಿದ್ವಿ. ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ತುಳಸಿ ಗಿಡ ಕಂಡಿತು. ಅದನ್ನ ನಾನು ನೋಡ್ಬೇಕಾದ್ರೆ ಇವರು ಇರಾಕಿ ರೆಸ್ಟೋರೆಂಟ್ ಅವರು ಅದನ್ನು ಬಂದು ಎಲ್ಲ ಕಿತ್ಬಿಟ್ಟು ನನ್ನ ಕೈಗೆ ಕೊಟ್ಟರು. ಆದ್ರೆ ನಾನ್ ಜಸ್ಟ್ ಅದು ನೋಡಿದ್ದು ತುಳಸಿ ಗಿಡವ ಅಂತ, ಅವರು ನನಗೆ ಬೇಕೇನು ಅಂತ ಎಲ್ಲ ಕಿತ್ತು ನನ್ನ ಕೈಗೆ ಕೊಟ್ಬಿಟ್ರು. ಸೊ ಆಮೇಲೆ ಮುಂದೆ ಕೊಟ್ಟದನ್ನ ನಿರಾಕರಿಸಬಾರ್ದು ಅಂತ ನಾವು ಇಟ್ಕೊಂಡು ಬಂದ್ವಿ. ನೋಡಿ, ಅವರು ನಮ್ಗೆ ತೋರಿಸ್ತಾ ಇದ್ದಾರೆ ಇದು ತುಳಸಿ ಗಿಡ ಅಂತ, ಬಟ್ ನನಗೆ ಕನ್ಫರ್ಮ್ ಮಾಡ್ಲಿಕ್ಕಿತ್ತು ಆಕ್ಚುಲಿ ಅದು ತುಳಸಿ ಗಿಡ ಅಲ್ಲ. ಇಲ್ಲಿ ಸ್ವಲ್ಪ ಫುಡ್ ಎಲ್ಲ ನಾವು ಚರ್ಚೆ ಮಾಡಿದ್ವಿ, ಬಿಕಾಸ್ ನಾವು 4 ಜನ ಇದ್ದೀವಿ. 4 ಜನರಿಗೆ ಹೊಟ್ಟೆ ತುಂಬಾ ತಿನ್ಬೇಕು, ಪ್ಲಸ್ ಸೋಲ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಂದ್ರೆ ನಮಗೆ ಪ್ರೈಸಸ್ ಎಲ್ಲ ಅಷ್ಟು ಓಕೆ ಅಂತ ಆಗ್ಲಿಲ್ಲ. ಹಾಗಾಗಿ ನಮ್ದೊಂದು ನಾರ್ಮಲ್ ರೆಸ್ಟೋರೆಂಟ್ ಇದೆ, ದಾಮಸ್ಕಸ್ ಅಂತ, ಅದು ಮಂಗಫಲ್ಲೇ ಇದೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ಎಂಕ್ವೈರ್ ಮಾಡಿದ್ವಿ, ನಮಗೆ 4 ಜನರಿಗೆ ಆರಾಮಾಗಿ ಊಟ ಮಾಡ್ಬೋದು. ಅಷ್ಟು ಒಳ್ಳೆ ಅಲ್ಲಿ ಫುಡ್ ಕೂಡ ಒಳ್ಳೇದಿದೆ, ಯಾಕಂದ್ರೆ ನಾವು ಮುಂಚಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವೇನ್ ಮಾಡಿದ್ವಿ ಅಂದ್ರೆ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಹೇಗೂ ದಾರಿಯಲ್ಲಿ ಹೋಗ್ತಾ ನನ್ನ ಫ್ರೆಂಡ್ನ ವೈಫಿಗೆ ಪಿಕ್ ಮಾಡ್ಲಿಕ್ಕಿದೆ. ಸೊ ಪಿಕ್ ಮಾಡ್ಕೊಂಡು ಹಾಗೆ ನಾವು ಅಲ್ಲಿಂದ ದಮಸ್ಕಸ್ಗೆ ಹೋಗ್ತಾ ಇದ್ದೀವಿ. ದಮಸ್ಕಸ್ ಅಂದ್ರೆ ಬೈಬಲ್ ಅಲ್ಲಿ ನೀವು ಕೇಳಿರ್ಬೋದು, ಅದೇ ದಮಸ್ಕಸ್ಗೆ ನಾವು ಹೋಗ್ತಾ ಇದ್ದೀವಿ. ಓಕೆ, ಲೆಟ್ಸ್ ಮೀಟ್ ಇನ್ ದಮಸ್ಕಸ್. ಬಾಯ್.
ಸೊ ಫೈನಲಿ ನಾವು ಡಮಸ್ಕಸ್ ರೆಸ್ಟೋರೆಂಟ್ ಮಂಗಫ್ ಇಲ್ಲಿಗೆ ತಲುಪೇ ಬಿಟ್ವಿ. ಇದೊಂದು ತುಂಬಾನೇ ಚೆನ್ನಾಗಿರೋ ಲೆಬನೀಸ್ ರೆಸ್ಟೋರೆಂಟ್. ನಾರ್ಮಲಿ ನಾವೇನಾದ್ರೂ ಕ್ರೇವಿಂಗ್ಸ್ ಅಂತ ಬಂದಾಗ ಇಲ್ಲಿ ನಾವು ಜಾಸ್ತಿಯಾಗಿ ಬರೋದು. ಸೊ ನಾರ್ಮಲಿ ನಾವು ಟೇಬಲ್ ಅಲ್ಲಿ ಕುತ್ಕೊಳ್ತಿದ್ವಿ. ಈ ಸರ್ತಿ ನಮ್ಗೊಂದು ಅರೇಬಿಕ್ ಸ್ಟೈಲ್ ಅಲ್ಲಿ ತಿನ್ನೋ ಆಸೆ ಬಂತು. ಸೊ ಕೆಳಗೆ ಕುತ್ಕೊಂಡು ನಾವು ತಿನ್ನುವ ಪ್ಲಾನ್ ಮಾಡಿದ್ವಿ. ಸೊ ನಾವು ಒಂದು ಪ್ಲಾಟರ್ ಅನ್ನು ಆರ್ಡರ್ ಮಾಡಿದ್ವಿ ಅಲಾಂಗ್ ವಿತ್ ಡ್ರಿಂಕ್. ಮತ್ತೆ ಇಲ್ಲಿ ಹೋದ್ರೆ ಏನ್ ಗೊತ್ತಾ, ಅವರ ಪರವಾಗಿ ಅವರು ನಮ್ಗೆ ಲೆಂಟಿಲ್ ಸೂಪ್ ಅನ್ನ ಕೊಡ್ತಾರೆ. ಇದಂತೂ ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಹೇಳಿದ್ವಿ ನೀವು ಒಂದ್ ವೇಳೆ ನಮ್ಗೆ ಊಟನ ಲೇಟ್ ತಂದು ಕೊಟ್ರೆ ನಮಗೆ ಇನ್ನೊಂದು ಲೆಂಟಿಲ್ ಸೂಪ್ ಅನ್ನ ಕೊಡ್ಬೇಕು. ಸೊ ಎಲ್ಲ ಕೊಡ್ತಾ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ದಿಸ್ ಈಸ್ ರಿಯಲಿ ವೆರಿ ನೈಸ್ ಫುಡ್. ದಿಸ್ ಇಸ್ ಅರೇಬಿಕ್ ಪ್ಲಾಟರ್. ಇದ್ರ ಜೊತೆಗೆ ನಮ್ಗೆ ಕುಬೂಸ್ ಅಂತ ಸಿಗ್ತದೆ, ರೊಟ್ಟಿ ತರ ಇರುತ್ತೆ. ಆ ರೊಟ್ಟಿ ಏನಂದ್ರೆ, ನಮ್ಗೆ ಇಲ್ಲಿ ಮೊದಲನ ಕಿಂಗ್ ಒಬ್ರು ಯಾರಿಗೂ ಇಲ್ಲಿ ಬಂದ ಜನರು ಹೊಟ್ಟೆ ಹಸಿಬಾರ್ದು ಅಂತ ಈ ರೊಟ್ಟಿನ 100 ಫಿಲ್ಸಿಗೆ ಕೊಡ್ತಾ ಇದ್ರು. ಇದು ಯಾವುದೇ ಕಾಲಕ್ಕೂ ಈ ರೊಟ್ಟಿ ಪ್ರೈಸ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ಹೇಳಿ ನಾವು ಇವತ್ತಿನ ಪಯಣ ಇಲ್ಲಿಗೆ ಮುಕ್ತಾಯಗೊಳಿಸಿದ್ವಿ. ಇನ್ನು ನೀವು ಇನ್ನೊಂದು ಪ್ಲೇಸ್ ಎಲ್ಲ ಸಿಗೋಣ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.